was very surprised. ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ಹಾಯ್, ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಗಿಡಗಳಿಗೆ ವಾಟರ್ ಹಾಕೋಣ ಅಂತ ಹಾಕ್ತಾಯಿದ್ದೆ. ಸೊ ಎಲ್ಲ ಗಿಡಗಳು ಒಂದು ಸ್ವಲ್ಪ ಭಾಳ ಕಳೆನ ಬೆಳೆಸ್ಬಿಟ್ಟಿದೆ, ಅದೆಲ್ಲ ಒಂದಿನ ಹಾಕಬೇಕು. ಸೊ ಇರಲಿ ಅಂಥೇಳಿ ಎಷ್ಟು ಫ್ರೀ ಆದಾಗ ಅದನ್ನೆಲ್ಲ ಮಾಡೋಣ ಅಂಥೇಳಿ ನೀರನ್ನ ಹಾಕ್ತಾಯಿದ್ದೆ. ಸೊ ಸ್ವಲ್ಪ ಕಸ ಕೂಡ ಇತ್ತು, ಸ್ವಲ್ಪ ಎತ್ತಾಕಿ ಕ್ಲೀನ್ ಮಾಡಿದೆ. ಗಿಡಗಳನ್ನು ಮೇಂಟೈನ್ ಮಾಡೋದು ಹಾಗೆ ಅದನ್ನು ದಿನ ಒಂಥರ ಅದಕ್ಕೆ ನೀರು ಹಾಕೋದು, ಅದನ್ನು ಬೆಳೆಸೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ರೋಹಿಗೆ ಪೂಜೆ ಮಾಡು ಅಂತ ಹೇಳಿದೆ, ಪೂಜೆ ಮಾಡ್ತಾ ಇದ್ದ ಅವನು. ಯಾವಾಗಾದರೂ ವಾರದ ದಿನ ಮಾತ್ರ ನಾನೇ ಮಾಡ್ತೀನಿ, ಎಲ್ಲ ಫೋಟೋನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ. ಬಟ್ ಬೇರೆ ದಿನಗಳೆಲ್ಲ ಇವನೇ ಮಾಡ್ತಾನೆ. ಸಂಜೆ ಟೈಮು ಎಣ್ಣೆ ಹಚ್ಬೇಕಲ್ಲ, ತಗಲ್ಬೇಕು ಎಣ್ಣೆ ತಗಲ್ಬೇಕಾ? ಅದ್ರ ಮೇಲೆ ಹಂಗೆ ಇನ್ನು ಎಣ್ಣೆ ತಗ ಅದರಲ್ಲಿ ಅದು ಒಂದು ನಿಮಿಷ ತಾಯಿಲಿ. ವೆರಿ ಗುಡ್. ಹಚ್ಚು. ಅದನ್ನ ಕಡ್ಡಿ ಧೂಪದ ಮೇಲೆ ಇದು ಒಂದು ಸ್ವಲ್ಪ ಹಾಕು. ಹಚ್ಚೋದು ಹೇಳ್ತೇನೆ ಫಸ್ಟ್. ಹಚ್ಚಿದ ಮೇಲೆ ಸ್ವಲ್ಪ ಅದು ಒಂದು ಸ್ವಲ್ಪ ಹಾಕು.
ಸ್ವಲ್ಪ ಅದು ಹಾಕೋದ್ರ ಮೇಲೆ. ಅದೊಂದು ಹಾಕು. ಹಾಂ ಬೇಡ, ಕೈ ಮುಗಿ. ಏನು ಮುಗಿ ಇನ್ನೊಂದ್ಸತಿ. ಹೋಮ್ವರ್ಕ್ ಇಲ್ಲ? ಏನು ಕೊಟ್ಟಾರ? ಮಾರ್ಕ್ಸು, ಸೋಷಲ್ಲು, ಫ್ರೆಂಡ್ಸ್. ತಂಬ ಇಲ್ಲೇನು ಕೊಟ್ಟಾರ ನೋಡೋಣ. ಆ್ಯಕ್ಚುಲಿ ಇವತ್ತು ಜಾನ್ವರಿ ಮಂತ್ ಎಂಡ್ ಆಯಿತು ಅಲ್ವಾ, ಹಾಗಾಗಿ ನಾನು ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಈ ಮಂತಲ್ಲಿ ಅಂತ ನೋಡೋಣ, ಲೆಕ್ಕ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಷ್ಟಾಗಿದೆ ಅಂತ ನೋಡೋಕ್ಕೆ ತುಂಬ ಕುತೂಹಲ ಇದೆ ನನಗೆ. ಯಾಕಂದರೆ ಮುಂಚೆ ಎಲ್ಲ ನಾನು ತುಂಬ ಏನು ದುಡ್ಡು ಸ್ಪೆಂಡ್ ಮಾಡ್ತಾಯಿದ್ದೆ. ಎಷ್ಟು ಖರ್ಚಾಗಿದೆ ಅಲ್ಲ ಅಂತ ಲೆಕ್ಕನೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಜಾನ್ವರಿ ಮಂತ್ ಸ್ಟಾರ್ಟಿಂಗಿಂದನೂ ಎಂಡ್ವರೆಗೂ ಬರೆದಿಟ್ಟಿದ್ದೀನಿ. ಸೊ ಲೆಕ್ಕ ಮಾಡೋಣ ಬನ್ನಿ. ಸೊ ನಾನು ಇದು ರೋಹಿತ್ ಮಾಡಿಕೊಟ್ಟಿರೋ ಬುಕ್, ಇದು ಹ್ಯಾಂಡ್ ಮೇಡು. ಸೊ ಹಾಗಾಗಿ ಅವನು ನೆನಪಿಗೆ ಅಂತ ಇದರಲ್ಲಿ ಬರೆದಿದ್ದೀನಿ. ಸೊ ನೋಡೋಣ 26ಅಲ್ಲಿ ಫಸ್ಟ್ ಮಂತ್ ಎಕ್ಸ್ಪೆಂಡಿಚರ್ ಏನಾಗಿದೆ ಅಂತ. ಸೊ ಲೆಕ್ಕ ಮಾಡೋಣ. ಲಿಟ್ರಲಿ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಅಂದರೆ ತುಂಬ ಶಾಕ್ ಆದೆ ನಾನು. ಲಿಟ್ರಲಿ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಯಾಕೆ ಅಂದರೆ ಇಷ್ಟೊಂದು ಖರ್ಚು ಮಾಡಿದ್ದೀನ ಅಂತ ನಿಜ ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಅಟ್ಲೀಸ್ಟ್ ಬರೆದಿಟ್ಟಿದ್ದೇನೆ ಅನ್ನಿಸ್ತಾ ಇದೆ ನನಗೆ. ಓಕೆ, ಲೆಕ್ಕ ಇದೆ, ಇಷ್ಟು ಮಾಡಿರ್ಬೋದು ಅಂತ. ಬಟ್ ಅರ್ಲಿಯರ್ ನಾನು ಬರೆದೇ ಇಡ್ತಾ ಇರಲಿಲ್ಲ. ಸೊ ಎಷ್ಟಾಗಿರ್ಬೋದು ಅಂತ ಅಂದಾಜು ಸಿಗ್ತಾಯಿಲ್ಲ. ಬಟ್ ಇಷ್ಟೊಂದು ಖರ್ಚು ಮಾಡ್ತೀನ ಅಂತ ನನಗೂ ಅನ್ನಿಸ್ತಿದೆ. ಸೊ ಟೋಟಲಿ ಎಷ್ಟಾಗಿದೆ ಅಂತಂದರೆ 9,748. 9,748 ರೂಪಾಯಿ. ಸೊ 1 ಮಂತಲ್ಲಿ ಇಷ್ಟು ಖರ್ಚು ಮಾಡ್ತೀನಿ. ಬಟ್ ಈ ಫೀಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ 25 ತನಕನೂ ಆಗುತ್ತೆ. ಬಟ್ ಅದನ್ನೆಲ್ಲ ಲೆಸ್ ಮಾಡಿದ್ದೀನಿ. ಸೊ ರೇಷನ್ಗೆ ಅಷ್ಟೇ ಬಳಸಿರೋದು. ರೇಷನ್ಗೆ ನೋಡ್ಬೋದು, ಫಸ್ಟ್ ಫೇಸಲ್ಲಿ ರೇಷನ್ ಕೂಡ 2000 ಸ್ಪೆಂಡ್ ಮಾಡಿದ್ದೀನಿ. ದಿನಾ ಮೊಸರು ತೊಗೋತೀನಿ. ಸೊ ಡೈಲಿ ಒಂದೊಂದು ಟೈಮ್ 10 ರೂಪಾಯಿದು, ಇಲ್ಲ ಅಂದರೆ ಒಂದು 20 ರುಪೀಸ್ದು ಆ ಥರ ಎಲ್ಲ. ಸೊ ರೈಸ್ ಪ್ಯಾಕೆಟ್ಗೆ ದಿನಸಿ ಅಂಗಡಿ ಇದೆ ಮನೆ ಪಕ್ಕದಲ್ಲಿ. ಸೊ ಅದಕ್ಕೂ ಏನಾದರೂ ಖರ್ಚಾಗ್ತಾ ಇರುತ್ತೆ. ಸೊ ಎಲ್ಲನೂ ಸ್ಪೆಂಡ್ ಮಾಡ್ತೀನಿ. ವೆಜಿಟೇಬಲ್ಸ್ ಅಂತೂ ಮನೆ ಹತ್ರನೇ ಬರುತ್ತೆ. ಸೊ ಖಾಲಿ ಆದಂಗೆ ತಗೋತೀನಿ. ರೋಹಿಗೆ ಐಸ್ ಕ್ರೀಮ್ಸ್ ಎಲ್ಲ ತರಿಸ್ಕೊಡ್ತಾ ಇರ್ತೀನಿ. ಸೊ ಮೊನ್ನೆ ಕ್ರೀಮ್ಸ್ ಎಲ್ಲ ತೊಗೊಂಡಿದ್ದಲ್ಲ, ಅದು ಕೂಡ ಎಲ್ಲನೂ ಬರೆದಿಡ್ತೀನಿ. ಆ್ಯಕ್ಚುಲಿ ಮೀಶೋದಲ್ಲಿ ಒಂದು 600 ರುಪೀಸ್ ಸ್ಪೆಂಡ್ ಶಾಪಿಂಗ್ ಮಾಡಿದ್ದೆ. ಸೊ ನೆಕ್ಸ್ಟ್ ಫೆಬ್ಬದ್ದು ಕೂಡ ಬರೆದಿದ್ದೀನಿ. ನೋಡೋಣ ಫೆಬ್ರವರಿಗೆ ಎಷ್ಟಾಗುತ್ತೆ ಅಂತ. ಸೊ ಇದ್ರಿಗಿಂತ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಬಾಯ್.